ಮಾಡ್ತಾ ಇದ್ದೀರಾ, ನಿಮಗೆ ಕ್ಯಾನ್ಸರ್ ಬರೋದು ಗ್ಯಾರಂಟಿ. ಕರೆಕ್ಟಾಗಿ ಕೇಳಿಸ್ಕೊಂಡ್ರಿ. ಇವಾಗ ಹೇಳ್ತೀನಿ, ಇದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಮೈಕ್ರೋವೇವ್ ಗ್ರೇಡ್ ಪ್ಲಾಸ್ಟಿಕ್ಕು, ಫುಡ್ ಗ್ರೇಡ್ ಪ್ಲಾಸ್ಟಿಕ್ಕು ಅಂತೆಲ್ಲ ಇದ್ದಾವೆ. ಅರ್ಥ ಮಾಡ್ಕೊಳ್ಳಿ. ಮೈಕ್ರೋವೇವ್ ಗ್ರೇಡ್ ಪ್ಲಾಸ್ಟಿಕ್ ಅಂದರೆ ಏನು ಗೊತ್ತಾ? ಇದು ಮೈಕ್ರೋವೇವ್ ಓವನಲ್ಲಿ ಮೆಲ್ಟ್ ಆಗಲ್ಲ ಅಥವಾ ಹೀಟ್ ಆಗಲ್ಲ ಅಂತ ಅರ್ಥ. ಆದರೆ ಇದರಲ್ಲಿ ನೀವು ಹಾಕೋ ಊಟ ಅಥವಾ ಕಾಫಿ ಅಥವಾ ನೀರು ಅದು ಹೀಟ್ ಆಗುತ್ತೆ. ಯಾವಾಗ ಪ್ಲಾಸ್ಟಿಕ್ಕಲ್ಲಿ ಹೀಟಿನ ಅಂಶ ಹೋಗುತ್ತೆ, ಅದು ಮೈಕ್ರೋ ಪ್ಲಾಸ್ಟಿಕ್ಸ್ನ ರಿಲೀಸ್ ಮಾಡುತ್ತೆ. ಫುಡ್ ಗ್ರೇಡ್ ಕಂಟೈನರ್ ಅಂದರೆ ಏನು ಅರ್ಥ ಗೊತ್ತಾ? ಕೆಮಿಕಲ್ ಹಾಕದೆ ಮಾಡಿರೋ ಪ್ಲಾಸ್ಟಿಕ್ ಕಂಟೈನರ್ ಇದು. ಹಂಗಂತ ಇದು ಮೈಕ್ರೋ ಪ್ಲಾಸ್ಟಿಕ್ಸ್ನ ರಿಲೀಸ್ ಮಾಡಲ್ಲ ಅಂತಲ್ಲ. ಯಾವುದೇ ಪ್ಲಾಸ್ಟಿಕ್ ಕಂಟೈನರಲ್ಲಿ ಬಿಸಿ ಇರೋ ಯಾವುದೇ ಪದಾರ್ಥನ ಹಾಕಿದ್ರು ಇದರಲ್ಲಿ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಮೈಕ್ರೋ ಪ್ಲಾಸ್ಟಿಕ್ಸ್ ರಿಲೀಸ್ ಆಗುತ್ತೆ. ಅದು ನಿಮ್ಮ ಬಾಡಿಗೆ ಸೇರಿಕೊಳ್ಳುತ್ತೆ. ಅದರಿಂದ ನಿಮಗೆ ಕ್ಯಾನ್ಸರ್ ಬರುತ್ತೆ. ಮೈಕ್ರೋವೇವ್ ಓವನ್ನು ಯೂಶಲಿ ಸೇಫು. ಈ ಥರ ಪಿಂಗಾಣಿ ಈ ಥರ ಪಾತ್ರೆನ ಯೂಸ್ ಮಾಡಿ, ಅದು ಹೆಲ್ತ್ಗೆ ಒಳ್ಳೆಯದು. ಪ್ಲಾಸ್ಟಿಕ್ಕಲ್ಲಿ ಯಾವುದೇ ಐಟಮ್ನ ಮೈಕ್ರೋವೇವ್ ಓವನ್ನಲ್ಲಿ ಬಿಸಿ ಮಾಡಲೇಬೇಡಿ. ಕಂಟೈನರ್ ಬಿಸಿ ಆಗಲ್ಲ, ಅದರಲ್ಲಿರೋ ಫುಡ್ ಬಿಸಿ ಆಗುತ್ತೆ. ಅದರಿಂದ ಮೈಕ್ರೋ ಪ್ಲಾಸ್ಟಿಕ್ಸ್ ರಿಲೀಸ್ ಆಗುತ್ತೆ. ಹುಷಾರು.